ಬೆಳಗಾವಿ ನಗರದಲ್ಲಿ ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಪವಿತ್ರ ರಂಜಾನ್ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ. ತಿಂಗಳ ಉಪವಾಸ ವ್ರತದ ನಂತರ ಇಂದು ಮುಸ್ಲಿಂ ಸಮುದಾಯದವರು ಹೊಸ ಬಟ್ಟೆಗಳನ್ನು ಧರಿಸಿ ಸಂಭ್ರಮದಿಂದ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ಈ ಹಬ್ಬದ ವಿಶೇಷತೆ ಎಂದರೆ ಸಾಮೂಹಿಕ ಪ್ರಾರ್ಥನೆಗಳು, ದಾನ ಧರ್ಮ ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯುವುದು. ಬೆಳಗಾವಿಯ ಪ್ರತಿಷ್ಠಿತ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯ ಮೈದಾನದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಒಗ್ಗೂಡಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈ ಪ್ರಾರ್ಥನೆಯಲ್ಲಿ ಜಗತ್ತಿನಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸಲಿ ಎಂದು ಸಾಮೂಹಿಕವಾಗಿ ಪ್ರಾರ್ಥಿಸಲಾಯಿತು. ಪ್ರಾರ್ಥನೆಯ ನಂತರ ಪರಸ್ಪರ ಆಲಿಂಗಿಸಿಕೊಳ್ಳುವ ಮೂಲಕ ಭಾತೃತ್ವದ ಸಂದೇಶವನ್ನ ಸಾರಿದರು. ಈ ಸಡಗರದ ಸಂಭ್ರಮದಲ್ಲಿ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಾಜು ಸೇಠ್ ಮತ್ತು ಪ್ರಮುಖ ಮುಖಂಡರಾದ ಅಮನ್ ಸೇಠ್ ಅವರು ಪಾಲ್ಗೊಂಡು ಸಮುದಾಯದವರಿಗೆ ಹಬ್ಬದ ಶುಭಾಶಯಗಳನ್ನ ಕೋರಿದ್ದಾರೆ. ರಾಜು ಸೇಠ್ ಅವರು ಮಾತನಾಡುತ್ತಾ, ರಂಜಾನ್ ಹಬ್ಬವು ಶಾಂತಿ, ಸಹಬಾಳ್ವೆ ಮತ್ತು ತ್ಯಾಗದ ಸಂಕೇತವಾಗಿದೆ. ಈ ಹಬ್ಬದ ಆಚರಣೆಯು ನಮ್ಮ ನಗರದ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಅಮನ್ ಸೇಠ್ ಅವರು ಸಮುದಾಯದವರಿಗೆ ಶುಭಾಶಯಗಳನ್ನ ತಿಳಿಸಿದ್ದಾರೆ ಮತ್ತು ಹಬ್ಬದ ಮಹತ್ವವನ್ನ ವಿವರಿಸಿದ್ದಾರೆ. ನಗರದ ವಿವಿಧ ಮಸೀದಿಗಳಲ್ಲೂ ವಿಶೇಷ ಪ್ರಾರ್ಥನೆಗಳು ನೆರವೇರಿದವು. ರಂಜಾನ್ ಹಬ್ಬದ ಪ್ರಯುಕ್ತ ದಾನ ಧರ್ಮಗಳನ್ನ ಮಾಡಲಾಯಿತು ಮತ್ತು ಬಡವರಿಗೆ ಆಹಾರವನ್ನ ವಿತರಿಸಲಾಯಿತು. ಒಟ್ಟಾರೆಯಾಗಿ ಬೆಳಗಾವಿಯಲ್ಲಿ ರಂಜಾನ್ ಹಬ್ಬವು ಸಾಮರಸ್ಯ ಮತ್ತು ಸಂತೋಷದ ವಾತಾವರಣದಲ್ಲಿ ಆಚರಿಸಲ್ಪಟ್ಟಿತು. ಶುಭಾಶಯಗಳು. ನಾವು ನೋಡಿನಿ ಹೆಂಗ್ ರಂಜಾನ್ ತಿಂಗಳಲ್ಲಿ ಎಲ್ಲಾರು ಪ್ರಾರ್ಥನೆ ಮತ್ತು ನಮಾಜ್ ಮಾಡ್ತಾರೆ. ಅದೇ ರೀತಿ ಇಡೀ ವರ್ಷ ಹಂಗ್ ಪ್ರಾರ್ಥನೆ ಮತ್ತು ನಮಾಜ್ ಮತ್ತು ಎಲ್ಲ ಇಬಾದತ್ ಮಾಡಿದಂದ್ರೆ ಅದೇ ಮೇನ್ ಪರ್ಪಸ್ ರಂಜಾನ್ ಇದೆ. ಮತ್ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು, ಎಲ್ಲರೂ ಒಗ್ಗಟ್ಟಾಗಿ ಈ ಹಬ್ಬವನ್ನು ಆಚರಿಸಬೇಕು. ಇದೇ ನಮ್ಮ ಸಂಸ್ಕೃತಿ, ಇದೇ ನಮ್ಮ ಕಲ್ಚರ್. ಎಲ್ಲರಿಗೂ ಈದ್ ಮುಬಾರಕ್. ರಂಜಾನ್ ಇದ್ದು ಶುಭಾಶಯಗಳು. ನಾವು ಪೂರ್ಣ ತಿಂಗಳು ರೋಜಾ ಪ್ರಾರ್ಥನಾ ಸಕಾಲದಲ್ಲಿ ಹೋಗಿದ್ದೀವಿ. ಎಲ್ಲರಿಗೆ ಅಮ್ಮನ ಶಾಂತಿ ಈದ್ ಮನಾಲಿಕ್ಕೆ ಮತ್ತೆ ಎಲ್ಲರಿಗೆ ಒಳ್ಳೆ ಆಗ್ಲಿ. ಎಲ್ಲಾರು ಕೂಡ ನಮ್ದು ವ್ಯವಹಾರ ಮಾಡೋದು ನಾವು. ಮತ್ತೆ ಎಲ್ಲರಿಗೆ ಇನ್ನೊಂದ್ ಸರ್ತಿ ಈದ್ ಮುಬಾರಕ್ ಶುಭಾಶಯ.